ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಅಳವಂಡಿಗೆ ಬಂದಿದ್ವಿ. ಇಲ್ಲೊಬ್ಬರು ಫಾರ್ಮರ್ ನಮ್ಮ ಹತ್ರ ಜೇನು ಪೆಟ್ಟಿಗೆ ತೊಗೊಂಡಿದ್ದಾರೆ. ಅವರು ದಾಳಿಂಬೆ ಪ್ಲಾಂಟೇಶನ್ ಮಾಡಿದ್ರು. ಪಾಲಿನೇಷನ್ ಇಶ್ಯೂಗೋಸ್ಕರ ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿ ಬಾಕ್ಸ್ಗಳನ್ನ ಪರ್ಚೇಸ್ ಮಾಡಿದ್ರು. ಈಗ ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮ್ಮ ಜೊತೆ ಜೇನು ಪೆಟ್ಟಿಗೆ ತೊಗೊಂಡು ನೀವು ಎಲ್ಲ ಪಾಲಿನೇಷನ್ ಮಾಡಿದ್ರಲ್ಲ, ಹೇಗೆ ಅನಿಸ್ತದೆ ಸರ್ ನಿಮಗೆ? ಒಳ್ಳೆ ಅನ್ಸುತ್ತೆ ಸರ್, ಮಸ್ತಾಗಿದೆ. ಸೈಜ್ ಒಳ್ಳೆ ಮಸ್ತ್ ಬಂದ ಸರ್. ಹೂವು ಪವು ಒಳ್ಳೆ ಚಲೋ ಬಂದ ಸರ್. ಚಲೋ ಬಂದಿದೆ. ರೈತರು ಮಾತ್ರ ಜೇನು ಪೆಟ್ಟಿ ತೊಗೊಂಡ್ರಪ್ಪ ಅಂದ್ರೆ ಎಲ್ಲ ದಾಳಂಬರಲ್ಲಿ ಒಳ್ಳೆ ರೀತಿಯಿಂದ ಹಾಕತ್ ಸರ್. ಈಗ ನೀವೇನು ನೋಡ್ತಿದ್ರಲ್ಲ, ನಮ್ಮ ಹಿಂದ್ಗಡೆ ಎಲ್ಲ ಗಿಡಗಳ ದಾಳಿಂಬೆ ಗಿಡಗಳು ನೋಡ್ತಿದ್ರಲ್ಲ, ಎಲ್ಲಾ ತರದ ಕಾಯಿಗಳು ಸೆಟ್ ಆಗಿದೆ. ಒಟ್ಟ ಡ್ರಾಪ್ ಆಗಿಲ್ಲ ಕಾಯಿಗಳು. ಹೂಗಳು ಏನಾಗ್ತಿದ್ವು, ಗಂಡು ಮತ್ತೆ ಹೆಣ್ಣು ಹೂಗಳು, ಎರಡು ಹೂಗಳು ಇರ್ತಾವ ಒಳಗಡೆ. ಅದರಲ್ಲಿ ಏನಾದ್ರು ನಮ್ಮ ಜೇನುಗಳು ಪಾಲಿನೇಷನ್ ಮಾಡ್ಲಿಕ್ಕೆ ಅಂತ ಏನಾಗುತ್ತಾ, ಹೆಣ್ಣು ಗಂಡು ಉದುರಿ ಹೋಗ್ಬಿಡ್ತೈತಿ. ಅದೇ ನೀವು ಜೇನು ಪೆಟ್ಟಿಗೆನ ಇಡೋದ್ರಿಂದ ಏನಾಗುತ್ತಾ, ಪಾಲಿನೇಷನ್ ಮಾಡ್ತಾವ, ಪರಾಗಸ್ಪರ್ಶದಿಂದ ಏನಾಗುತ್ತಾ ಇಳುವರಿ ಜಾಸ್ತಿ ಆಗುತ್ತಾ, ಕಾಯಿಗಳು ಹೂಗಳು ಉದುರಂಗಿಲ್ಲ, ಕಾಯಿ ಸೆಟ್ ಆಗ್ತದ. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ರಿ. ಎಲ್ಲರಿಗೂ ನಮಸ್ಕಾರ.